ಮಕ್ಕಳಿಗೂ ನಿರೀಕ್ಷೆ ಹುಟ್ಟಿಸ್ತೀರ, ನೀವು ನಿರೀಕ್ಷೆಯಲ್ಲೇ ಬದುಕಿದ್ದೀರಾ, ಅವ್ರಿಗೂ ಫಿಲ್ ಆಗಿಲ್ಲ ಏನಮ್ಮ, ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತೀರಾ, ನೀನು ಚೆನ್ನಾಗಿ ಓದಬೇಕು, ಚೆನ್ನಾಗಿರೋ ಜೊತೆ ಮದುವೆ ಆಗಬೇಕು. ಬರೀ ಸುಳ್ಳು, ಸಕ್ಸಸ್ ಆಗಿಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಈಗ ನಾನು ಹೇಳ್ತಿರ್ತಕ್ಕಂಥ ಕೆಲವೊಂದು ವಿಚಾರಗಳು ಕೆಲವರಿಗೆ ಸ್ವಲ್ಪ ಕಷ್ಟ ಅನ್ನಿಸಬಹುದು. ಇದು ಸತ್ಯ. ಅದನ್ನು ನಿಮ್ಮ ಮುಂದೆ ಇಟ್ಟಾಗ ಮಾತ್ರ ನೀವು ಅರ್ಥ ಮಾಡಿಕೊಂಡ್ರೆ, ಬರೀ ಜೀವನದಲ್ಲಿ ಬರೀ ಏನೋ ಮಾಡಿದ್ದೀವಿ, ಹುಟ್ಟಿದ್ದೀವಿ, ಒಂದು ಶಾಸ್ತ್ರ ಕೇಳ್ಬೋಣ, ಒಂದು ದೇವಸ್ಥಾನಕ್ಕೆ ಹೋಗೋಣ, ಒಂದು ಪೂಜೆ ಮಾಡೋಣ, ಊಟ ಮಾಡೋಣ, ಮಲಕ್ಕೊಳ್ಳೋಣ, ಈ ಥರದವ್ರಿಗೆ ಈ ವಿಚಾರ ಅರ್ಥ ಆಗೋದು ಕಷ್ಟ ಇದೆ. ನೀವು ಬೇಜಾರು ಕೋಪ ಮಾಡಿಕೊಂಡು ನಿಮ್ಮ ವೈಯಕ್ತಿಕ, ಅದು ನನಗೆ ಗೊತ್ತಿಲ್ಲ. ನಿಮಗೆ ಸತ್ಯ ಏನು ಅಂತ ಅರ್ಥ ಆಗದೆ ನೀವು ಬದುಕಲಿಕ್ಕಾಗಲ್ಲ, ಯಾರೇ ಆಗಲಿ, ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ. ಇದಕ್ಕೇನು ಹೇಳುತ್ತೆ ಅಂದರೆ ಯೋಚನೆ ಯೋಜನೆ, ಏನು ಯೋಚನೆ ಯೋಚನೆ ಯೋಜನೆ, ಇದೇ ರೀ ಜೀವನದಲ್ಲಿರ್ತಕ್ಕಂಥ ಅತಿ ಸತ್ಯವಾದ ವಿಚಾರ. ನೀನು ಹೇಗೆ ಯೋಚನೆ ಮಾಡ್ತೀಯೋ ನಿನ್ನ ಪ್ಲ್ಯಾನ್ ಹಂಗಿರುತ್ತೆ. ಯೋಚನೆ ಸರಿ ಇಲ್ಲ, ಪ್ಲ್ಯಾನ್ ಉಲ್ಟಾ ಆಗತ್ತೆ. ಸೊ ಜೀವನದಲ್ಲಿ ನೀನು ಏನು ಮಾಡಿದ್ರೂ ಸಕ್ಸಸ್ ಆಗಲ್ಲ. ಯಾರೇ ಆಗಿರಲಿ, ಓದಿರಲಿ ಬಿಟ್ಟಿರಲಿ, ಡಾಕ್ಟರ್ ಆಗಲಿ, ಇನ್ನೊಬ್ಬರಾಗಿರಲಿ, ಇಂಜಿನಿಯರ್ ಆಗಿರಲಿ, ಎನಿವನ್ ಯಾವುದೇ ಆಗಿರಲಿ, ಏನು ಪೂಜೆ ಮಾಡಿದ್ರು, ಏನು ವ್ರತ ಮಾಡಿದ್ರು, ಏನೇ ಮಾಡ್ತಾಯಿದ್ರು ಸಕ್ಸಸ್ ಆಗಲ್ಲ. ಯಾಕೆ ಅಂದರೆ ನಮ್ಮ ಬದುಕಿನ ಮೌಲ್ಯನೇ ನಮ್ಗೆ ಗೊತ್ತಾಗಿಲ್ಲ. ಆ ಮೌಲ್ಯ ಅಂತಕ್ಕಂಥದ್ದು ಕೆಲವೊಂದು ಉದಾಹರಣೆಗಳನ್ನ ಕೊಡಬೇಕಾಗತ್ತೆ. ಏನದು? ನಂಬರ್ 1, ನಮ್ಮ ದೇಶದಲ್ಲಿ 2 ಭಾಗ ತಗೊಳ್ಳೋಣ, ದೇಶಕ್ಕೆ ಹೋಗೋಣ. ಇದಕ್ಕೆ ಏನದು 2 ಭಾಗ ಅಂದರೆ ದೇವರಿಗೆ ಸಂಬಂಧಪಟ್ಟಂತಹ ಸ್ಥಳ, ಓಕೆ, ಇನ್ನೊಂದು ರಾಜಕೀಯ ವಿಚಾರಕ್ಕೆ ಹೋದಾಗ ಒಂದು ಸ್ಥಳ. ಈ 2 ತಗೊಂಡ್ರೆ ಮಾತ್ರ ನಮ್ಗೆ ಸತ್ಯ ಅರ್ಥ ಆಗೋದು. ಇಡೀ ಭಾರತ ದೇಶದಲ್ಲಿ ನಮ್ಮ ದೇವಾಲಯಗಳನ್ನು ಪುರಾತನ ಕಾಲದಿಂದನೂ ಕಟ್ಟಿರ್ತಕ್ಕಂಥ ದೇವಾಲಯಗಳು. ನಂಬರ್ 2, ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಜಾಗಗಳು, ಸ್ಥಳ. ಇವೆರಡೂ ಫೇಲ್ ಆಗಿದೆ ಅಂತ ತಿಳ್ಕೊಳ್ಳೋಣ, ಇಲ್ಲ ಸಕ್ಸಸ್ ಆಗಿದೆ ಅಂತ ತಿಳ್ಕೊಳ್ಳೋಣಮ್ಮ. ಫೇಲ್ ಆಗಿದೆ. ಎರಡೂ ಫೇಲ್ ಅಂದರೆ ನೀವು ಬದುಕ್ತೀರಾ ಹೆಂಗೆ? ಮಠ ಕಟ್ಟಿರ್ತಾರೆ, ಅಲ್ಲೂ ಜಗಳ ಆಗತ್ತೆ. ದೇವಸ್ಥಾನ ಕಟ್ತಾರೆ, ಅಲ್ಲೂ ಕೋರ್ಟ್ಗೆ ಹೋಗುತ್ತೆ. ರಾಜಕೀಯದ ಮಟ್ಟಕ್ಕೆ ಹೋದರೆ ರಾಜ್ಯ ಸರ್ಕಾರಕ್ಕೆ ತಗೊಳ್ಳಿ, ಅಲ್ಲೂ ಕೇಸಿದೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಅಲ್ಲೂ ಕೇಸಿದೆ. ದೇವಸ್ಥಾನದ ಮೇಲೆ ಕೇಸಿದೆ. ಅಂದ ಮೇಲೆ ಪ್ರಬುದ್ಧಿಗಳು ಅಂತ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಗಹನವಾಗಿರ್ತಕ್ಕಂತಹ ಪಂಡಿತರುಗಳು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕಾಗತ್ತಾ? ನಮ್ಮ ದೇಶದ ಇತಿಹಾಸವನ್ನು ತಗೊಂಡ್ರೆ ದೇವಸ್ಥಾನ ಚೆನ್ನಾಗಿದೆಯಾ, ದೇವಸ್ಥಾನ ಕಟ್ಟಿರೋ ರೀತಿಯಲ್ಲಿ ನಾವು ನೆಮ್ಮದಿಯಾಗಿ ಬರ್ಕೊಂಡಿದ್ದೀವ? ಅರ್ಧಂಬರ್ಧ ದೇವಸ್ಥಾನ ಹೊಡೆದಾಕಿದ್ದಾರೆ. ಯಾರು ಹೊಡೆದ್ರು ಅಂದರೆ ಬ್ರಿಟಿಷರು ಬಂದು ಹೊಡೆದ್ರು, ಯಾರೋ ತೊಗಲಿಕ್ಕವ್ರು ಬಂದು ಹೊಡೆದ್ರು. ಕತೆ ಹೇಳ್ತೀವಿ ನಾವು, ದೇವಸ್ಥಾನ ಏನಕ್ಕೆ ಹೊಡೆದ್ರು? ಅರೆ ನೀವು ದೇವಸ್ಥಾನ ಕಟ್ಟಬೇಕಾದ್ರೆ ಅದು ಸತ್ಯ ಗೊತ್ತಿಲ್ಲ, ಹೊಡೆದ್ರು. ಲಾರಿ ಬಂದು ನುಗ್ಗುತ್ತೆ. ಯಾಕೆ ದೇವಸ್ಥಾನಕ್ಕೆ ಲಾರಿ ಯಾಕೆ ನುಗ್ಗಬೇಕು? ದೇವಸ್ಥಾನದಲ್ಲಿ ಕಳ್ತನ ಆಗತ್ತೆ, ಯಾಕೆ ಆಗಬೇಕು? ದೇವಸ್ಥಾನದಲ್ಲಿ ಕಳ್ತನ ಆಗಬೇಕು, ಏನಕ್ಕೆ ಆಗಬೇಕು? ಹಾಗಿದ್ದ ಮೇಲೆ ನಾವು ದೇವರು ಅಂತ ಒಪ್ಕೊಳ್ಳೋದು ಹೇಗೆ? ಈ ಪ್ರಶ್ನೆ ಬರುತ್ತಾ ಇಲ್ವಾ? ಖಂಡಿತ ಗುರುಜಿ. ಎಷ್ಟು ಚೆನ್ನಾಗಿ ಹೇಳ್ತಾನೆ, ದೇವರನ್ನೇ ದೇವ್ರ ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ನಮಗೇನ್ರಿ ದೇವ್ರ ರಕ್ಷಣೆ ಮಾಡ್ತಾನೆ ಅಂತ ಕೇಳುವಂತಹ ಬುದ್ಧಿಜೀವಿಗಳು ಪ್ರಪಂಚದಲ್ಲಿ ತುಂಬ ಇದ್ದಾರೆ. ನಾವು ದೇವರನ್ನು ನಿಂದನೆ ಮಾಡೋಕ್ಕೆ ನಾವೇ ಕಾರಣಕರ್ತರಾಗಿದ್ದೀವಿ. ಅವ್ರು ಕೇಳೋ ಪ್ರಶ್ನೆ ಸತ್ಯ. ದೇವ್ರು ಸರಿಯಾಗಿ ಇದ್ದು ದೇವ್ರು ನಮಗೆಲ್ಲ ನೋಡ್ಕೋತಾನೆ ಏನಾದರೆ ನಮ್ಗೆ ತೊಂದರೆ ಯಾಕೆ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಇದು ದೇವ್ರದ ನಮ್ಮದು ತಗೊಂಡಾಗ ದೇವ್ರ ಮೇಲೆ ಹಾಕ್ತೀವಿ.